ಬಿಗ್ ಬಾಸ್ ಸೀಸನ್ 12ರ ಒಂದು ಕುತೂಹಲದ ಕ್ಷಣಕ್ಕೆ ಜನರು ಕಾಯ್ತಾ ಇರ್ತಕ್ಕಂಥದ್ದು. ವಿನ್ನರ್ ಯಾರು ಅನ್ನುವಂಥದ್ದು ಈಗಾಗಲೇ ಕೆಲವರಿಗೆ ಅವ್ರದ್ದೇ ಆಗಿರ್ತಕ್ಕಂತಹ ಮಾಹಿತಿಗಳ ಮೇರೆಗೆ ಒಂದಿಷ್ಟು ಅಂದರೆ ಅಭಿಪ್ರಾಯಗಳು ಬರ್ತಾ ಇರ್ತಕ್ಕಂಥದ್ದು. ಅದೆಲ್ಲದರ ಜೊತೆಗೆ ಸದ್ಯಕ್ಕೆ ಏನಂತಂದರೆ ಬಿಗ್ ಬಾಸ್ನ ಶೋ ನಡೀತಾ ಇರ್ತಕ್ಕಂತಹ ಸ್ಥಳ ನಾವಿರುವಂಥದ್ದು ಬಿಡದಿ ಬಳಿ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಿಡದಿ ಬಳಿಯ ಒಂದು ಸನ್ನಿವೇಶ ಹೇಗಿದೆ ಅನ್ನೋದು. ಇಡೀ ರಸ್ತೆಗಳೇನಿದೆಯೋ ಆ ಎಲ್ಲ ರಸ್ತೆಗಳ ತುಂಬ ಒಂದು ರೀತಿ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆದಾಗ ಹೇಗೆ ಥಿಯೇಟ್ರ್ ಮುಂದೆ ಜನರು ಜಮಾಯಿಸಿರ್ತಾರೋ ಆ ರೀತಿಯಾಗಿರ್ತಕ್ಕಂಥ ಒಂದು ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಸೊ ಪ್ರಮುಖವಾಗಿ ಏನಂತಂದರೆ ಇನ್ನೂ ತುಂಬ ಸಮಯ ಬೇಕಾಗಿದೆ, ಅಂದರೆ ಅವರ ನೆಚ್ಚಿನ ಸ್ಪರ್ಧಿಗಳು ಹೊರಗಡೆ ಬರಲಿಕ್ಕೆ. ಬಟ್ ಆದರೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬಂದಿರತಕ್ಕಂಥದ್ದು ಬೇರೆ ಬೇರೆ ಭಾಗಗಳಿಂದ ಒಂದು ಕಡೆ. ಆದರೆ ಇನ್ನು ಇಡೀ ಒಂದು ಆ ನಿವಾಸ ಅಂದರೆ ಇಲ್ಲಿ ಶೋ ನಡೀತಾ ಇರ್ತಕ್ಕಂಥ ಸ್ಥಳ ಇದೆಯೋ ಅದರ ಮುಂಭಾಗದಲ್ಲಿ ಒಂದು ಕಟೌಟ್ಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಏನಿದೆಯೋ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಸೊ ಈಗ ಏನಂದರೆ ಇವತ್ತು ಅದು ಒಂದು ಕೊನೆಯ ಘಟ್ಟವನ್ನು ತಲುಪಿರ್ತಕ್ಕಂಥದ್ದು. ಸೊ ಹೀಗಾಗಿ ಏನಂದರೆ ಒಟ್ಟಾರೆಯಾಗಿ ಸದ್ಯಕ್ಕೆ ಇಲ್ಲಿ ಒಂದು ಶೋನ ಹತ್ರ ಜನ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ತಮ್ಮ ನೆಚ್ಚಿನ ಸ್ಪರ್ಧಿಗಳನ್ನು ಟಿ ವಿಗಳಲ್ಲಿ ನೋಡ್ತಾ ಇದ್ರು. ಬಟ್ ನೇರವಾಗಿ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕಾತುರದಲ್ಲಿ ಬಂದಿದ್ದಾರೆ. ಬಟ್ ಇದು ಸಮಯ ಕಳೆದಂತೆ ಯಾವ ರೀತಿ ಇಲ್ಲಿ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಪೊಲೀಸರು ಕೂಡ ಒಟ್ಟಾರೆಯಾಗಿ ಹರಸಾಹಸ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.